ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನವೆಂಬರ್ 26ರಂದು ರಾಜ್ಯ ಮಟ್ಟದ ರೈತ ಕಾರ್ಮಿಕರ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ AIKKMS ರೈತ ಸಂಘಟನೆಯಿಂದ ಪ್ರಚಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ AIKKMS ರೈತ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 200 ದಿನ ಕೆಲಸ, 600 ರೂಪಾಯಿ ಕೂಲಿ ಕೊಡಬೇಕು ಹಾಗೂ ವಿದ್ಯುತ್ ಖಾಸಗೀಕರಣ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಹಿಂಪಡೆಯಬೇಕು. ಅಲ್ಲದೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಲಾಗುವುದೆಂದು ಹೇಳಿದರು. ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲೇಬೇಕು. 26ನೇ ತಾರೀಕು ಹೋರಾಟ ಯಶಸ್ವಿಯಾಗಲಿ. ಸಾಗುವಳಿದಾರ ಹಕ್ಕುಪತ್ರ ನೀಡಲೇಬೇಕು. ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹೋರಾಟ ಕರ್ನಾಟಕ ಚಿರಾಯವಾಗಲಿ. ಸಾಗುವಳಿದಾರ ಹಕ್ಕುಪತ್ರ ನೀಡಲೇಬೇಕು. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು 200 ದಿನ ಕೆಲಸ ನೀಡಲೇಬೇಕು. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕ 600 ರೂಪಾಯಿ ಕೂಲಿ ಹೆಚ್ಚಿಸಿ ರೈತರ ಎಲ್ಲಾ ಬೆಳೆಗಳಿಗೆ MSP ಯನ್ನು ಕೊಡಲೇಬೇಕು. ಮೆಕ್ಕೆಜೋಳಕ್ಕೆ, ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಿ ರೈತರ ಪರ ನಿರ್ಧಾರಗಳು ನವೆಂಬರ್ 26ನೇ ತಾರೀಕು ತೆಗೆದುಕೊಳ್ಳಬೇಕು. ರೈತರ ಹೋರಾಟ ಚಿರಾಯವಾಗಲಿ. ಸ್ನೇಹಿತರೆ, ನವೆಂಬರ್ 26ನೇ ತಾರೀಕು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ. ಯಾಕೆ ಈ ನವೆಂಬರ್ 26ನೇ ತಾರೀಕು ವಿಶೇಷ ಅಂದರೆ, 2020ರಲ್ಲಿ ನವೆಂಬರ್ 26ನೇ ತಾರೀಕು ಕೊರೆಯ ಚಳಿಯಲ್ಲಿ ದೆಹಲಿಯಲ್ಲಿ ಹೋರಾಟ ನಡೀತು. ಹೋರಾಟ ನಡೆದು ನವೆಂಬರ್ 26ನೇ ತಾರೀಕು ಪ್ರಾರಂಭ ಆಗಿ 5 ವರ್ಷ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ನಮ್ಮ ರೈತರ ಬೆಳೆಗಳನ್ನ ಬೇಡಿಕೆ ಈಡೇರಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮುಖ್ಯವಾಗಿ MSP ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು. ಎಲ್ಲ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ರೈತರ ಸಾಲ ಮನ್ನಾ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಬಡ ರೈತರ ಹಕ್ಕುಪತ್ರ ಕೊಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 600 ರೂಪಾಯಿ ಕೂಲಿ, 200 ದಿನ ಕೆಲಸ ಕೊಡಬೇಕಂತ ಬೇಡಿಕೆ ಇಟ್ಕೊಂಡು ಬೆಂಗಳೂರಲ್ಲಿ ನವೆಂಬರ್ 26ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟದ ಕೂಡ ನಮ್ಮ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ 100 ರೈತರು ಬೆಂಗಳೂರಿಗೆ ಈ ಒಂದು 26ನೇ ತಾರೀಕು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಮಿನಿಸ್ಟ್ರು, ಅಧಿಕಾರಿಗಳು ಆ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕಂತೇಳಿ ಈ ನವೆಂಬರ್ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಬಳ್ಳಾರಿ ಜನತೆ, ಬಳ್ಳಾರಿ ರೈತರು ಹೋರಾಟ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಇವೆಲ್ಲ ಬೆಂಬಲಿಸಬೇಕು.